ಮದುವೆಯಾದ ಸ್ವಲ್ಪ ದಿನಕ್ಕೆ ನನ್ನ ಗಂಡ ಸತ್ತೋದ. ಆ ನಂತರ ಬದುಕಿನ ಮೇಲೆ ವೈರಾಗ್ಯ ಬಂದು ನನ್ನ ಸ್ವಂತ ಅತ್ತೆಯನ್ನು ಅಮ್ಮನ ರೀತಿ ನೋಡಿಕೊಳ್ಳಲು ಆರಂಭಿಸಿದೆ. ಅವರು ಬೆಡ್ ರಿಡನ್ ಆಗಿದ್ದರಿಂದ ಅವರನ್ನು ನೋಡಿಕೊಳ್ಳಲು ಒಬ್ಬಳು ಕೆಲಸದವಳನ್ನು ಇಟ್ಟಿದ್ದೆ. ನನಗೆ ನನ್ನ ಗಂಡನ ಕೆಲಸ ಸಿಕ್ಕಿತ್ತು. ಪ್ರತಿದಿನ ಸಂಜೆ ಅತ್ತೆ ಇತ್ತೀಚೆಗೆ ಭಯದಿಂದ ಇರುತ್ತಾರೆ. ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳುತ್ತಿರುತ್ತಾರೆ. ಏನನ್ನೋ ಹೇಳಲು ಪ್ರಯತ್ನಿಸುತ್ತಾರೆ. ನನಗೆ ಅರ್ಥವಾಗುತ್ತಿಲ್ಲ. ಮನೆಯಲ್ಲಿ ನನಗೆ ತಿಳಿಯದಂತೆ ಏನೋ ಆಗುತ್ತಿದೆ ಅಂತ. ಅದಕ್ಕಾಗಿ ಇಂದು ಕೆಲಸದಿಂದ ಸ್ವಲ್ಪ ಬೇಗ ಬಂದೆ. ಆಗ ಅಲ್ಲೇ ನಡೆಯುತ್ತಿದ್ದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅಯ್ಯೋ, ನನ್ನ ಪ್ರೀತಿಯ ಅತ್ತೆಗೆ ನಮ್ಮ ಕೆಲಸದವಳು ನನ್ನ ಅತ್ತೆಗೆ. ನನ್ನ ಹೆಸರು ರಶ್ಮಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಆದರೂ ಕೂಡ ನಾನು ಪ್ರೀತಿಸಿದ ರಾಹುಲ್ ಜೊತೆ ಮದುವೆ ಮಾಡಿಸಿದರು. ರಾಹುಲ್ ನಮ್ಮಷ್ಟು ಬಡವರನ್ನೆಲ್ಲ, ತುಂಬ ಶ್ರೀಮಂತರು. ಅಪ್ಪ ಅಮ್ಮ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ನನ್ನನ್ನು ಸಾಕುತ್ತಿದ್ದರು. ಅದಕ್ಕೆ ಅಂತರ್ಜಾತಿಯಾದರೂ ರಾಹುಲ್ನನ್ನು ಪ್ರೀತಿ ಮಾಡಿದ ತಕ್ಷಣ ಮದುವೆ ಮಾಡಿಬಿಟ್ಟರು. ನಮ್ಮ ಮಗಳಾದರೂ ಊಟ ಬಟ್ಟೆಗೆ ಕಷ್ಟಪಡದೆ ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳಲಿ ಅನ್ನುವುದು ಅವರ ಆಸೆಯಾಗಿತ್ತು. ಅಷ್ಟೇ ಅಲ್ಲ, ನನ್ನನ್ನು ಕೂಡ ಚೆನ್ನಾಗಿ ಓದಿಸಿದರು. ನಾನು MSc ಓದಿದ್ದೇನೆ. ನಾನು ಒಬ್ಬಳೇ ಮಗಳು. ನನ್ನೊಬ್ಬಳನ್ನೇ ಸಾಕಲು ಅವರು ತುಂಬ ಕಷ್ಟಪಟ್ಟರು. ಇನ್ನೊಂದು ಮಗುವಾಗಿದ್ದರೆ ಜೀವನ ಕಷ್ಟವಾಗುತ್ತದೆ. ಒಂದೇ ಒಂದು ಮಗುವಿಗೆ ನನ್ನ ಡೆಲಿವರಿ ಆದ ತಕ್ಷಣ ಆಪರೇಷನ್ ಮಾಡಿಸಿಕೊಂಡಿದ್ದರು ಅಮ್ಮ. ರಾಹುಲ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಅದಕ್ಕಿಂತ ಹೆಚ್ಚಾಗಿ ಅವರ ಅಮ್ಮನಿಗೆ ಹೆಣ್ಣು ಮಕ್ಕಳು ಇಲ್ಲ, ತಾಯಿ ಮನೆ ಇಲ್ಲ, ಎಲ್ಲರೂ ಸತ್ತು ಹೋಗಿದ್ದಾರೆ. ಇರುವುದು ನಾನೊಬ್ಬಳೇ ಅಂತ ನನ್ನನ್ನು ಹೂವಿನ ಹಾಗೆ ನೋಡಿಕೊಳ್ಳುತ್ತಿದ್ದರು. ಈ ಜೀವನ ಸುಂದರ ಸುಖಮಯವಾಗಿ ನಡೆಯುತ್ತಿತ್ತು. ಎಲ್ಲರ ಮನೆಯಲ್ಲಿ ಅತ್ತೆ ಕಷ್ಟಕೊಟ್ಟರೆ ನನ್ನ ಮನೆಯಲ್ಲಿ ಅತ್ತೆ ನನಗೆ ಸಪೋರ್ಟ್ ಮಾಡುತ್ತಿದ್ದರು. ರಾಹುಲ್ ಮತ್ತು ನಾವಿಬ್ಬರು ಆಪೋಸಿಟ್ ಆಗಿ ಜಗಳ ಮಾಡಿಕೊಂಡು ನಿಂತರೆ ಅತ್ತೆ, ನಾನು ಹೆಣ್ಣಿನ ಕಷ್ಟ ನನಗೆ ಅರ್ಥವಾಗುತ್ತದೆ. ನೀನು ಅವಳನ್ನು ಲಕ್ಷ್ಮಿ ರೀತಿ ನೋಡಿಕೊಂಡರೆ ಮಹಾಲಕ್ಷ್ಮಿ ಸದಾ ನಿನ್ನ ಮನೆಯಲ್ಲಿ ಇರುತ್ತಾಳೆ. ಆ ಮುದ್ದು ಹುಡುಗಿಯನ್ನು ನೋಯಿಸಲು ನಿನಗೆ ಹೇಗೆ ಮನಸ್ಸು ಬರುತ್ತದೆ ಅಂತ ಪ್ರತಿ ಬಾರಿ ರಾಹುಲ್ನನ್ನು ಬೈಯುತ್ತಿದ್ದರು. ನನ್ನ ಹೆತ್ತವರಿಗೂ ಕೂಡ ಊಟ ಬಟ್ಟೆಗೆ ಬೇಕಾಗುವಷ್ಟು ದುಡ್ಡನ್ನು ಪ್ರತಿ ತಿಂಗಳು ಕೊಡುತ್ತಿದ್ದರು. ನಾವು ಏನು ಕೇಳಿಲ್ಲವಾದರೂ ಅವರೆಲ್ಲ ಅರ್ಥ ಮಾಡಿಕೊಳ್ಳುತ್ತಿದ್ದರು. ನಮ್ಮ ಈ ಸಂಬಂಧವನ್ನು ನೋಡಿ ಊರಿನ ಜನರು ನಂಟರುಗಳು ಹೊಟ್ಟೆ ಹುರಿ ಪಡುತ್ತಿದ್ದರು. ಈ ಹೊಟ್ಟೆ ಹುರಿಯಿಂದ ತುಂಬ ದಿನ ನಮ್ಮ ಸಂಬಂಧ ಇರಲಿಲ್ಲ. ಇಂದು ನಾನು ಅತ್ತೆ ನನ್ನ ಗಂಡ ಶಾಪಿಂಗ್ಗೆ ಹೋಗಿದ್ದೆವು. ಶಾಪಿಂಗ್ ಮುಗಿಸಿ ರಿಟರ್ನ್ ಆಗಿ ಮನೆಗೆ ಬರುತ್ತಿದ್ದೆ. ಆಗ ಆಕ್ಸಿಡೆಂಟ್ ಆಯಿತು. ನನಗೆ ಪ್ರಜ್ಞೆ ಬಂದ ಮೇಲೆ ತಿಳಿಯಿತು, ನನ್ನ ಗಂಡ ಸ್ಪಾಟ್ ಔಟ್ ಆಗಿದ್ದಾರೆ. ನನ್ನ ಅತ್ತೆ ಬೆಡ್ ರಿಡನ್ ಆಗಿದ್ದಾರೆ. ಆದರೆ ಅವರು ನಾರ್ಮಲ್ ಆಗಿ ಇರಲು ಸಾಧ್ಯವಾಗುತ್ತಿಲ್ಲ. ಈಗ ಅವರನ್ನು ನೋಡಿಕೊಳ್ಳುವುದು, ಅವರ ಟ್ರೀಟ್ಮೆಂಟ್ಗೆ ದುಡ್ಡನ್ನು ಹೊಂದಿಸುವುದು ಇವೆಲ್ಲ ನನ್ನ ಜವಾಬ್ದಾರಿ. ರಾಹುಲ್ನ ಕೆಲಸ ಬಹಳ ಬೇಗ ನನಗೆ ಸಿಕ್ಕಿತು. ಅವರು ಸರ್ಕಾರಿ ಹುದ್ದೆಯಲ್ಲಿ ಇದ್ದಿದ್ದರಿಂದ. ಆದರೆ ಅತ್ತೆಯನ್ನು ನೋಡಿಕೊಳ್ಳಲು ಅಮ್ಮನನ್ನು ಬಿಡೋಣ ಅಂದರೆ ಅಮ್ಮನ ಕೈಯಲ್ಲಿ ಆಗುವುದಿಲ್ಲ. ಅದಕ್ಕೆ ಅಮ್ಮ ಹೇಳಿದ ಒಬ್ಬಳು ಕೆಲಸದವಳನ್ನು ಇಟ್ಟೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ನಾನು ಕೆಲಸಕ್ಕೆ ಹೋಗಿ ಬರುವವರೆಗೂ ನನ್ನ ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ. ಕೆಲಸದಿಂದ ಬಂದ ಮೇಲೆ ಅತ್ತೆಯ ಪ್ರತಿ ಕೆಲಸವನ್ನು ನಾನೇ ಮಾಡುತ್ತಿದ್ದಿದ್ದು. ಅವರಿಗೆ ಊಟ ತಿನ್ನಿಸುತ್ತಿದ್ದು, ಸ್ನಾನ ಮಾಡಿಸಬೇಕಾದರೆ ನಾನು ಮತ್ತು ಕೆಲಸದವಳು ಇಬ್ಬರು ಮಾಡಿಸುತ್ತಿದ್ದೆವು. ನನ್ನ ಕೈಯಲ್ಲಿ ಒಬ್ಬಳೇ ಸಾಧ್ಯವಾಗುತ್ತಿರಲಿಲ್ಲ. ಅತ್ತೆಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಪದೇ ಪದೇ ಹೇಳುತ್ತಿದ್ದೆ. ಪ್ರತಿದಿನವೂ ಅರ್ಧ ಗಂಟೆ ಅವರ ಮನಸ್ಸಿನಲ್ಲಿ ಇರುವ ನೋವು ಕಷ್ಟ ಕಡಿಮೆಯಾಗಲಿ ಅಂತ. ಅತ್ತೆಗೆ ತುಂಬ ಮುದ್ದು ಆಗಿದ್ದಾರೆ. ಇತ್ತೀಚೆಗೆ ಕೆನ್ನೆಗಳು ದಪ್ಪವಾಗುತ್ತಿವೆ. ಹಳೆಯ ನೋವುಗಳು ಮರೆಯುತ್ತಿದ್ದಾರೆ ಅಂತ ಅನಿಸುತ್ತಿದೆ. ಮೊದಲಾದರೆ ಕಣ್ಣಲ್ಲಿ ನೀರು ಹಾಕುತ್ತಿದ್ದರು. ಕೆಲಸದವಳು ಅತ್ತೆಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಅವಳಿಗೆ ಈ ತಿಂಗಳು 1,000 ಸಂಬಳವನ್ನು ಜಾಸ್ತಿ ಮಾಡಿದೆ. ನನಗೆ ನನ್ನ ಅತ್ತೆ ಪ್ರಾಣ. ಏನೂ ಇಲ್ಲದ ನನ್ನನ್ನು ಮಹಾರಾಣಿಯಾಗಿ ಮಾಡಿದ್ದಾರೆ. ಅವರ ಋಣ ತೀರಿಸಲು ಎಂದಿಗೂ ಕೂಡ ಸಾಧ್ಯವಿಲ್ಲ. ಅತ್ತೆ ನನಗೆ ಈಗ ಒಂದು ಪುಟ್ಟ ಮಗುವಿನ ರೀತಿ. ಬೇರೆ ಯಾರಾದರೂ ಮುತ್ತೈದರು ಮನೆಗೆ ಬಂದರೆ ಅತ್ತೆ ಹೇಳುತ್ತಾರೆ, ನೀನು ಮದುವೆ ಆಗು ಇನ್ನೊಂದು ಅಂತ. ಅವರ ಮುಗ್ಧತೆಗೆ ನನಗೆ ನಗು ಬರುತ್ತದೆ. ನಿಮ್ಮ ಮಗನನ್ನು ಮರೆಯಲು ಸಾಧ್ಯವಿಲ್ಲ. ನನಗೆ ಮಕ್ಕಳು ಬೇಕು ಅಂತ ಆಸೆ ಇತ್ತು. ನೀವೇ ನನಗೆ ಪುಟ್ಟ ಮಗು ಅಂತ ಹೇಳುತ್ತೇನೆ. ಅವರು ಖುಷಿಯಿಂದ ಕಣ್ಣೀರು ಹಾಕುತ್ತಾರೆ ಅಸಹಾಯಕತೆಯಿಂದ. ಕೆಲಸಕ್ಕೆ ಸೇರಿ 1 ವರ್ಷವಾಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೇನೆ ಅಂತ ಸನ್ಮಾನ ಮಾಡಿದರು. ಇಂದು ಅದನ್ನೆಲ್ಲ ಅತ್ತೆಗೆ ತೋರಿಸಿ ತುಂಬ ಖುಷಿಪಟ್ಟೆ. ಆದರೆ ಅತ್ತೆ ತುಂಬ ಅಳುತ್ತಿದ್ದಳು. ಏನೋ ಹಳೆಯದು ನೆನಪಾಗಿರಬಹುದು ಅಂತ ಸುಮ್ಮನಾದೆ.
ಅವರಿಗೆ ಈಗಲೂ ಕೂಡ ಮಾತನಾಡಲು ಬರುವುದಿಲ್ಲ. ಪ್ರತಿದಿನವೂ ಅಳುತ್ತಾರೆ. ನಾನು ಕೆಲಸಕ್ಕೆ ಹೋಗಬೇಕಾದಾಗ ನನ್ನ ಕೈಯನ್ನು ಹಿಡಿದುಕೊಂಡು, ಆದರೆ ಆಫೀಸ್ನಲ್ಲಿ ಬಾಸ್ ಕೆಲಸಕ್ಕೆ ಬರಬೇಕು ಅಂತ ಚೆನ್ನಾಗಿ ಬೈದರು. ಸ್ವಲ್ಪ ದಿನ ಅಮ್ಮನನ್ನು ಇಲ್ಲಿ ಬಿಟ್ಟಿದ್ದೆ ಕೆಲಸದವಳ ಜೊತೆ. ಅಮ್ಮನಿಗೂ ಕೂಡ ಅಪ್ಪನಿಗೆ ಹುಷಾರಿಲ್ಲ, ಅಡುಗೆ ಮಾಡಬೇಕು ಅಂತ ಹೊರಟು ಹೋದಳು. ಇಲ್ಲಿ ಬಂದು ಹಿರಿ ಅತ್ತೆಯನ್ನು ನೋಡಿದ ಹಾಗೆ ಆಗುತ್ತದೆ. ಅಂದರೆ ಅಮ್ಮ, ಜನಗಳು ಬೈಯುತ್ತಾರಮ್ಮ, ಮಗಳ ಮನೆಯಲ್ಲಿ ಇದ್ದಾರೆ. ಅಳಿಯ ಸತ್ತ ಮೇಲೆ ಸ್ವಲ್ಪವೂ ಕೂಡ ಇವರಿಗೆ ಯೋಚನೆ ಇಲ್ಲ. ಬೇಕಾದರೆ ಅಲ್ಲಲ್ಲಿ ಸ್ವಲ್ಪ ದಿನ ಬಂದು ಇದ್ದು ಹೋಗುತ್ತೇವೆ, ಆದರೆ ಯಾವಾಗಲೂ ಇರಲು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟಳು. ಅವಳ ಮಾತಿನ ಮೇಲೆ ನನಗೆ ತುಂಬ ಕೋಪ ಬಂತು. ನನ್ನ ಅತ್ತೆ ಎಷ್ಟೋ ಬೆಟರ್ ಈ ಅಮ್ಮನಿಗಿಂತ. ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನನ್ನ ಅಮ್ಮ ಯಾವಾಗಲೂ ಸ್ವಾರ್ಥಿ. ತಾನಾಯಿತು, ತನ್ನ ಗಂಡ ಆಯಿತು, ಮನೆ ಆಯಿತು, ದುಡ್ಡು ಮಾತ್ರ ತಿಂಗಳು ತಿಂಗಳು ಕಳಿಸುವುದು ಸರಿಯಾಗಿ ಬೇಕು. ಇಂದು ಫೋನನ್ನು ನೋಡುತ್ತಿದ್ದೆ. ಆಗ ಅತ್ತೆಯ ಹಳೆಯ ಫೋಟೋಗಳನ್ನು ನೋಡಿ ನಾನು ಶಾಕ್ ಆದೆ. ಅದರಲ್ಲಿ ಮುಖ ದಪ್ಪಗೆ ಇದೆ, ಶಾಂತಿಯಿಂದ ನೆಮ್ಮದಿಯಿಂದ ಇದೆ. ಕಳೆದ 1 ತಿಂಗಳ ಹಿಂದಿನ ಫೋಟೋ. ಈಗ ನೋಡಿದರೆ ಮುಖ ಸಂಪೂರ್ಣವಾಗಿ ಸಣ್ಣಗೆ ಇದೆ. ಅಸ್ಥಿಪಂಜರದ ರೀತಿ ಅತ್ತೆ ಇದ್ದಾಳೆ. ಏನನ್ನಾದರೂ ಯೋಚನೆ ಮಾಡುತ್ತಿರಬಹುದು. ಎಲ್ಲ ಮುಗಿದು ಹೋಗಿ ತುಂಬ ದಿನಗಳಾಗಿದೆ. ಕೆಲಸದಿಂದ ಬಂದ ತಕ್ಷಣ ಊಟ ಮಾಡಿಸು ಅಂತ ಅಳುತ್ತಾಳೆ, ಸನ್ನೆ ಮಾಡುತ್ತಾಳೆ. ಕೆಲಸದವಳ ಕಡೆ ನೋಡಿದರೆ, ತಿನ್ನಿಸಿದ್ದೇನೆ ಅಮ್ಮನವರೇ, ಮಾತ್ರೆ ತಿನ್ನಿಸಿದೆ, ಸುಸ್ತು ಇರಬೇಕು ಅಂತ ಹೇಳಿದಳು. ಇಲ್ಲ, ಪ್ರತಿದಿನವೂ ಇದೇ ರೀತಿ ಆಗಲು ಸಾಧ್ಯವಿಲ್ಲ. ಅತ್ತೆ ಸಂಪೂರ್ಣವಾಗಿ ಕೃಶಿವಾಗಿದ್ದಾಳೆ. ಇಂದು ಅಥವಾ ನಾಳೆ ಇರಬಹುದು. ಆ ಪ್ರಾಣ ಅನ್ನುವ ರೀತಿ ಆಗಿದ್ದಾಳೆ. ನನ್ನ ಅತ್ತೆಯನ್ನು ಉಳಿಸಿಕೊಳ್ಳಬೇಕು. ಮನೆಯಲ್ಲಿ ಇದ್ದು ಅತ್ತೆಯನ್ನು ಸ್ವಲ್ಪ ದಿನ ನೋಡಿಕೊಂಡೆ. ನನ್ನ ಕೆಲಸದ ರಜೆಗಳು ಮುಗಿದೋದ್ದರಿಂದ ಕೆಲಸಕ್ಕೆ ಪುನಃ ಹೋದೆ. ಪುನಃ ಅತ್ತೆಯದು ಹಳೆಯ ಆಟ. ಈ ಕೆಲಸದವಳು ಏನೋ ಕಿತಾಪತಿ ಮಾಡುತ್ತಿರಬಹುದು. ಮೊದಲನೇ ಹಾಗೆ ಇವಳು ಕೆಲಸ ಮಾಡುತ್ತಿಲ್ಲ. ಹೋಗಬೇಕು, ಮನೆಗೆ ಹೋಗಬೇಕು ಅಂತ ಅರ್ಜೆಂಟ್ ಮಾಡುತ್ತಾಳೆ. ಎಲ್ಲ ಕೆಲಸವನ್ನು ಮೇಲೆ ಮೇಲೆ ಮಾಡುತ್ತಾಳೆ. ಈಗ ಒಂದು ಹೊಸ ಆಲೋಚನೆ ಹೊಡೆಯಿತು. ಇಂದು ಬೇಗ ಕೆಲಸದಿಂದ ಮನೆಗೆ ಹೋದೆ. ಆದರೆ ಮನೆ ಸಂಪೂರ್ಣ ಲಾಕ್ ಆಗಿದೆ. ಕಿಟಕಿಯೂ ಕೂಡ ಒಳಗಡೆಯಿಂದ ಲಾಕ್ ಆಗಿದ್ದು ಅತ್ತೆಯ ಕಿರುಚುವ ಶಬ್ದ ಕೇಳಿಸಿ ನನ್ನ ಎದೆ ಜಲ್ ಅಂತ ಅಂದಿತು. ಬಾಗಿಲನ್ನು ಜೋರಾಗಿ ತಟ್ಟಿದೆ. ಕೆಲಸದವಳು ಬೇಗ ಬಂದಿಲ್ಲ. ಸುಮಾರು 10 ನಿಮಿಷಗಳ ನಂತರ ಬಾಗಿಲನ್ನು ತೆಗೆದಳು. ಯಾಕೆ, ಏನು ಮಾಡುತ್ತಿದ್ದೆ ಅಂದರೆ ಅಮ್ಮನವರಿಗೆ ಊಟ ಮಾಡಿಸುತ್ತಿದ್ದೆ ಅಂತ. ಆಗಲೂ ಕೂಡ ಅತ್ತೆ ಅಳುತ್ತಿದ್ದಾರೆ. ತಲೆಯನ್ನು ಇಲ್ಲ ಅನ್ನುವ ರೀತಿ ಅಲ್ಲಾಡಿಸಿದರು. ನನಗೆ ಏನೋ ಇಲ್ಲಿ ಮಸಲತ್ತು ನಡೆಯುತ್ತಿದೆ ಅಂತ ಅನಿಸಿತು. ಇಂದು ಮಾತ್ರ ಸುಮ್ಮನಿದ್ದು ನಾಳೆ ಕೆಲಸಕ್ಕೆ ಹೋಗಬೇಕಾದಾಗ ಹಿಡನ್ ಕ್ಯಾಮ್ರಾವನ್ನು ಅತ್ತೆಯ ಬೆಡ್ನ ಹತ್ತಿರ ಇರುವ ಹೂವಿನ ಪಾಟ್ನಲ್ಲಿ ಇಟ್ಟು ಹೋದೆ. ಅತ್ತೆ ಅಳುತ್ತಿದ್ದಳು. ಅಳಬೇಡ ಅತ್ತೆ, ಇಂದು ಒಂದು ದಿನ ಸಹಿಸಿಕೊ, ಏನು ಆಗುತ್ತಿದೆ ಅನ್ನುವ ವಿಷಯ ಪ್ರೂಫ್ನ ಸಮೇತ ತಿಳಿಯುತ್ತದೆ ಅಂತ ಹೇಳಿದಾಗ ಅತ್ತೆ ಕಣ್ಣು ತುಂಬಿಸಿಕೊಂಡಳು. ಇದೇ ರೀತಿ ಆಯಿತು. ಕೆಲಸದವಳು ಬಂದಳು. ಅವಳಿಗೆ ಕೆಲಸಕ್ಕೆ ಹೋಗುತ್ತೇನೆ ಅಂತ ಹೇಳಿದೆ. ಅವಳು ಪುನಃ ಕೇಳಿದಳು, ಮೇಡಮ್, ನಿನ್ನೆ ಬಂದಿದ್ದ ರೀತಿ ಬೇಗ ಬರುತ್ತೀರಾ? ಇಲ್ಲ, ಇಂದು ಸ್ವಲ್ಪ ಲೇಟಾಗಿ ಬರುತ್ತೇನೆ. ಅತ್ತೆಯನ್ನು ಚೆನ್ನಾಗಿ ನೋಡಿಕೋ ಅಂತ ಹೇಳಿ ಹೋದೆ. ಇಂದು ಸಂಜೆ ಹಿಡನ್ ಕ್ಯಾಮ್ರಾ ನೋಡಿ ಅದರಲ್ಲಿ ಇದ್ದ ವಿಷಯವನ್ನು ತಿಳಿದು ಬೆಚ್ಚಿಬಿದ್ದೆ. ನಮ್ಮ ಮನೆಯ ಆ ಕೆಲಸದವಳ ಬಾಯ್ ಫ್ರೆಂಡ್ ಬರುತ್ತಾನೆ. ಇಬ್ಬರೂ ಸೇರಿಕೊಂಡು ಅತ್ತೆಗೆ ಚೆನ್ನಾಗಿ ಹೊಡೆಯುತ್ತಾರೆ. ಅವರು ಕೇಳುತ್ತಿದ್ದಾರೆ, ಅತ್ತೆ ಹತ್ತಿರ ಆಸ್ತಿಯ ಪತ್ರಕ್ಕೆ ಸಹಿ ಹಾಕು ಅಂತ, ಇಲ್ಲವಾದರೆ ನಿನ್ನ ಸೊಸೆಯನ್ನು ಸಾಯಿಸುತ್ತೇನೆ ಅಂತ ಎದುರಿಸುತ್ತಾರೆ. ಅತ್ತೆಯ ಅಪ್ಪನ ಮನೆ ಕಡೆಯಿಂದ ತುಂಬ ಆಸ್ತಿ ಬಂದಿದೆ. ಎಲ್ಲವೂ ಅತ್ತೆ ಹೆಸರಲ್ಲೇ ಇದೆ. ಅತ್ತೆ ಎಷ್ಟು ಅವರು ಹೊಡೆದರೂ ನೋವು ಮಾಡಿದರೂ ಸಹಿ ಹಾಕುತ್ತಿರಲಿಲ್ಲ. ಪ್ರತಿದಿನವೂ ಅವರೆಲ್ಲ ನೋವು ಮಾಡುತ್ತಿದ್ದರು. ನಾನು ಕೆಲಸಕ್ಕೆ ಹೋಗಬೇಕಾದಾಗ ಸ್ವಲ್ಪ ಅತ್ತೆಗೆ ತಿನ್ನಿಸುತ್ತಿದ್ದೆ ಮತ್ತು ಸಂಜೆ ಬಂದಾಗ ತಿನ್ನಿಸುತ್ತಾ ಇದ್ದಿದ್ದು ಅಷ್ಟೇ. ಎಲ್ಲವನ್ನು ನಾಯಿಗೆ ಹಾಕಿ ಅತ್ತೆ ತುಂಬ ಊಟ ಮಾಡಿದರು ಅಂತ ಹೇಳುತ್ತಿದ್ದಳು. ಪ್ರತಿದಿನ ಅತ್ತೆಗೆ ಬೇಕಾದ ಅಡುಗೆಯನ್ನು ನಾನೇ ಮಾಡಿ ಇಟ್ಟು ಹೋಗುತ್ತಿದ್ದೆ ಅಲ್ಲವೇ. ಎಷ್ಟು ಇದೆ ಅಂತ ನನಗೆ ತಿಳಿಯುತ್ತದೆ. ಅದಕ್ಕಾಗಿ ಕುಕ್ಕರ್ನಲ್ಲಿ ಇದ್ದ ಅನ್ನವನ್ನು ಹೊರಗಡೆ ಎಸೆದು ಅತ್ತೆಯನ್ನು ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಯುತ್ತಿದ್ದಳು. ಕುಡಿಯಲು ನೀರು ಕೇಳಿದರೂ ನೀರನ್ನು ಅತ್ತೆಯ ಬಾಯಿಯ ಪಕ್ಕ ಹಾಕುತ್ತಿದ್ದಳು. ಅವಳು ಮತ್ತು ಅವಳ ಬಾಯ್ ಫ್ರೆಂಡ್ ಚೆನ್ನಾಗಿ ಊಟ ಮಾಡುತ್ತಿದ್ದರು. ಅತ್ತೆಯ ಮಂಚದ ಪಕ್ಕ ಒಂದು ದೊಡ್ಡ ದಿವಾನ್ ಕಾಟ್ ಇದೆ. ಅದರ ಮೇಲೆ ಕೆಲಸದವಳು ಅವಳ ಬಾಯ್ ಫ್ರೆಂಡ್ ಇಬ್ಬರು ಸಂಭೋಗ ಮಾಡುತ್ತಿದ್ದರು. ಅತ್ತೆಗೆ ಅದನ್ನೆಲ್ಲವನ್ನು ನೋಡಿ ಇರಿಟೇಟ್ ಆಗಲಿ ಅಂತ, ನಿನ್ನ ಸೊಸೆಗೆ ಬಾಳು ಕೊಡುತ್ತೇನೆ, ಮದುವೆಯಾಗಿ ಆಸ್ತಿಯೆಲ್ಲ ನನ್ನ ಹೆಸರಿಗೆ ಬರಿ ಅಂತ ಆ ಕೆಲಸದವಳ ಬಾಯ್ ಫ್ರೆಂಡ್ ಹೇಳುತ್ತಿದ್ದ. ಅತ್ತೆ ಪ್ರತಿದಿನವೂ ಅವರು ಕೊಡುತ್ತಿದ್ದ ಕಿರುಕುಳ ಮತ್ತು ನನ್ನ ಸತ್ತು ಹೋದ ಗಂಡನ ಬಗ್ಗೆ ತಪ್ಪಾಗಿ ಮಾತನಾಡುತ್ತಾ ಇದ್ದಿದ್ದು, ಸರಿಯಾಗಿ ಊಟ ಹಾಕದೇ ಇದ್ದಿದ್ದು ಎಲ್ಲವನ್ನು ನೋಡಿ ನನ್ನ ಅತ್ತೆ ರೋಸಿ ಹೋಗಿದ್ದಳು. ಹೇಳಲು
ಸಾಧ್ಯವಿಲ್ಲ. ಆದರೆ ನನಗೆ ಅರ್ಥವಾಗಲಿಲ್ಲ ಅವರ ಸನ್ನೆ. ಈಗ ಗೊತ್ತಾಗುತ್ತದೆ. ಇನ್ನೂ ನಾನು ಕೆಲಸಕ್ಕೆ ಹೋಗುವುದಿಲ್ಲ. ನನ್ನ ಅತ್ತೆ ಹೆಸರಿಗೆ ತುಂಬ ಆಸ್ತಿ ಬಂದಿದೆ. ಈಗ 1 ತಿಂಗಳಿಂದ ಅದರಲ್ಲಿ ಒಂದೇ 1 ಎಕರೆ ಮಾರಿದರೆ ಸಾಕು. ನಾನು ಮತ್ತೆ ಅತ್ತೆ ಸಾಯುವವರೆಗೂ ಕುಳಿತುಕೊಂಡು ತಿನ್ನಬಹುದು. ಕೆಲಸದವಳು ಬಂದಳು. ನಾನು ಕೆಲಸಕ್ಕೆ ಹೋಗುತ್ತೇನೆ ಅಂತ ಎಂದಿನಂತೆ ಹೊರಗೆ ಹೋದೆ. ಮನೆಯ ಗಾರ್ಡನ್ನಲ್ಲಿ ಸೈಡಿನಲ್ಲಿ ನಿಂತು ಎಲ್ಲವನ್ನು ಗಮನಿಸುತ್ತಿದ್ದೆ. ನನ್ನ ಮನೆ ಕೆಲಸದವಳ ಬಾಯ್ ಫ್ರೆಂಡ್ ಬಂದ. ಅವನು ಒಬ್ಬ ದರೋಡೆಕೋರನ ರೀತಿ ಇದ್ದಾನೆ. ಅವನು ಬಂದ ತಕ್ಷಣ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಇಬ್ಬರು ಒಳಗಡೆ ಹೋದರು. ನಾನು ಪೊಲೀಸ್ನವರಿಗೆ ಫೋನ್ ಮಾಡಿದ್ದೆ. ಪೊಲೀಸ್ನವರು ಬಂದರು. ಮೊದಲು ನನ್ನನ್ನು ಒಳಗಡೆ ಹೋಗಲು ಹೇಳಿದರು. ನಾನು ಒಳಗಡೆ ಹೋದೆ. ನನ್ನ ಹತ್ತಿರ ಒಂದು ಕೀ ಇತ್ತು. ಕೆಲಸದವಳು ಅವಳ ಗೆಳೆಯ ಇಬ್ಬರು ಶಾಕ್ ಆದರು. ನನಗೆ ಎಲ್ಲ ವಿಷಯ ಗೊತ್ತಾಗಿದೆ, ಇನ್ನು ಎಲ್ಲವನ್ನು ಹೇಳಿಬಿಡುತ್ತೇನೆ ಅಂತ ನನ್ನನ್ನು ಕೆಲಸದವಳು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಕೈಯಲ್ಲಿದ್ದ ಚಾಕುವಿನಿಂದ ನನ್ನನ್ನು ಸಾಯಿಸಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಹಿಂದೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಬಂದು ನನ್ನ ರಕ್ಷಣೆ ಮಾಡಿದರು. ಅವರಿಬ್ಬರನ್ನು ಹಿಡಿದುಕೊಂಡರು. ನಾನು ಆಗ ಅವಳ ಹತ್ತಿರ ಹೋಗಿ, ನಿನ್ನನ್ನು ನಂಬಿ ನಾನು ನನ್ನ ಹತ್ತಿರ ಅತ್ತೆಯನ್ನು ಬಿಟ್ಟು ಹೋಗಿದ್ದು ಪಾಪಿ, ಆದರೆ ನೀನು ಅವರನ್ನು ಸಾಯಿಸುವಷ್ಟು ದೊಡ್ಡವಳಾದ ಅಂತ ಅವಳ ಕೆನ್ನೆಗೆ 2 ಏಟು ಹೊಡೆದೆ. ಅವನ ಕೆನ್ನೆಗೂ ಹೊಡೆದೆ. ಆಗ ಕೆಲಸದವಳು ಹೇಳಿದ್ದ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಅವಳು ಹೇಳುತ್ತಾಳೆ, ಅವಳು ನನ್ನ ಗಂಡನ ಚಿಕ್ಕಪ್ಪನ ಮಗಳು. ಆಸ್ತಿ ಅರ್ಧ ನನ್ನ ಗಂಡನ ಹೆಸರಿಗೆ ಬಂದಿದೆ. ಆ ಆಸ್ತಿಯನ್ನು ಬರೆಸಿಕೊಳ್ಳಲು ನಮ್ಮ ಮನೆ ಕೆಲಸಕ್ಕೆ ಸೇರಿಕೊಂಡಳಂತೆ. ಇನ್ನೂ 2 ಏಟು ಬೀಸಿದೆ ಅವಳಿಗೆ. ಸರ್, ಇವಳನ್ನು ಕರೆದುಕೊಂಡು ಹೋಗಿ FIR ಫೈಲ್ ಮಾಡಿ, ನಾನು ಹಿಂದೆ ಬರುತ್ತೇನೆ ಅಂತ ಹೇಳಿದೆ. ಪೊಲೀಸ್ನವರು ಅವರಿಬ್ಬರನ್ನು ಕರೆದುಕೊಂಡು ಹೋದರು. ಆಗ ಅತ್ತೆಯ ಕೈಯನ್ನು ಹಿಡಿದುಕೊಂಡು ಕೇಳಿದೆ, ಅತ್ತೆ, ನಾನು ಕೆಲಸಕ್ಕೆ ಹೋಗುವುದಿಲ್ಲ. ಹೇಗಿದ್ದರೂ ಈ ಆಸ್ತಿಯ ಸಮಸ್ಯೆ ಇದೆ. ಮಾವನವರ ಎಲ್ಲ ಆಸ್ತಿಯನ್ನು ಮಾರಿಬಿಟ್ಟು ಇಲ್ಲೇ ಎದುರುಗಡೆ ಕಾಂಪ್ಲೆಕ್ಸ್ ಇದೆ, ಮಾರಲು ಇಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಬಿಡುತ್ತೇನೆ. ತಿಂಗಳಿಗೆ ಕಡಿಮೆ ಅಂದರೂ 1 ರಿಂದ 2 ಲಕ್ಷ ಬಾಡಿಗೆ ಬರುತ್ತದೆ. ನಮ್ಮಿಬ್ಬರ ಬದುಕಿಗೆ ಅದು ಸರಿ ಹೋಗುತ್ತದೆ. ಆಗ ಅತ್ತೆ ಆಯಿತು ಅಂತ ತಲೆ ಅಲ್ಲಾಡಿಸಿದಳು. ನಾನು ಖುಷಿಯಿಂದ ಇದ್ದೆ. ಇನ್ನು ಮೇಲಾದರೂ ನನ್ನ ಅತ್ತೆಯನ್ನು ಮಗುವಿನ ರೀತಿ ಚೆನ್ನಾಗಿ ನೋಡಿಕೊಳ್ಳಬಹುದು ಅಂತ. ಅತ್ತೆಗೆ ಕಷ್ಟ ಕೊಟ್ಟ ಆ ಕೆಲಸದವಳು ಅವಳ ಬಾಯ್ ಫ್ರೆಂಡ್ಗೆ ಜೀವಾವಧಿ ಶಿಕ್ಷೆ ಆಯಿತು. ಅತ್ತೆಯ ಗಂಡನ ಮನೆಯ ಆಸ್ತಿಯನ್ನು ಮಾರಿ ಕಾಂಪ್ಲೆಕ್ಸ್ ತೆಗೆದುಕೊಂಡೆವು. 1-2-3 ಸೈಟನ್ನು ತೆಗೆದುಬಿಟ್ಟೆ, ಕಷ್ಟಕಾಲಕ್ಕೆ ಆಗಲಿ ಅಂತ. ಅತ್ತೆ ಒಂದೇ ಹಠ ಹಿಡಿದಿದ್ದಾಳೆ, ಮದುವೆ ಆಗು ಅಂತ. ಮೊದಲಾದರೆ ಆಗುವುದಿಲ್ಲ ಅಂತ ಹೇಳುತ್ತಿದ್ದೆ. ಆದರೆ ಈಗ ದಿನಗಳು ಕಳೆದಂತೆ ನನ್ನ ಗಂಡನ ನೆನಪುಗಳು ಮಾಸಿ ಹೋಗುತ್ತಿದೆ. ಬದುಕಲೇಬೇಕು ನನಗಾಗಿ ಅನ್ನುವ ಆಸೆ ಹುಟ್ಟುತ್ತಿದೆ. ಅತ್ತೆ, ಆಗುತ್ತೇನೆ. ನಿಮ್ಮ ಮಗನಿಗಿಂತ ಒಳ್ಳೆಯ ಹುಡುಗ ಸಿಕ್ಕಿದರೆ ಮಾತ್ರ. ನಿಮ್ಮ ಮಗನಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಬೇಕು. ನನ್ನ ಜೊತೆ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರೆ ಮಾತ್ರ ಅಂತ ಹೇಳಿ ಅತ್ತೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅತ್ತೆಯು ಈಗ ಸಂಪೂರ್ಣವಾಗಿ ಚೇತರಿಸಿದ್ದಾರೆ. ಮಾತುಗಳು ಸ್ವಲ್ಪ ತೊದಲಿಸುತ್ತಾರೆ ಅಷ್ಟೆ. ಬದುಕು ಈಗ ಸರಾಗವಾಗಿ ನಡೆಯುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.